ಕರ್ನಾಟಕದಲ್ಲಿ 100 ದಿನಗಳನ್ನು ಕಂಡಂತ ಬಹಳ ಅದ್ಭುತವಾದಂತಹ ಸಿನಿಮಾವನ್ನು ಕೊಟ್ಟಂತ ಕೀರ್ತಿ ನಮ್ಮ ಚಂದ್ರು ಅವರಿಗೆ ಸಾಕು. ಚಂದ್ರು ಅವರ ಸಿನಿ ಪಯಣ ಒಂದು ಭಾಗ ಆದರೆ ತದನಂತರ ಆರಂಭಿಸಿದಂತಹ ಕಬ್ಜಾ ಅವರ 2ನೇ ಭಾಗ ಬಹಳ ಮುಖ್ಯ. ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ ಯು ಎಲ್ಲ ಬಂದಿರೋದಕ್ಕೆ. ಎಲ್ಲರಿಗೂ ನಮಸ್ಕಾರ. ಒಂದೇ ಸತಿ 5 ಸಿನಿಮಾ, ನೆಕ್ಸ್ಟ್ ಎಷ್ಟು 10 20 ಏನಂದ್ರೆ ಇವರಲ್ಲಿ ವಿಶೇಷವಾದ ಗುಣ ಏನಂದ್ರೆ ಚಂದ್ರಲ್ಲಿ ಆ ಪಾಸಿಟಿವಿಟಿ, ಬಡತನ, ಸ್ಟ್ರಗಲ್, ವಿದ್ಯೆ ಎಲ್ಲ ಹೇಳಿದ್ರಲ್ಲ, ನನಗನ್ಸಿದ್ದು ಆ ಬಡತನ ಬಿಟ್ಬಿಡಿ, ಇಲ್ಲಿ ಬಡತನ ಇರಲಿಲ್ಲ ವ್ಯಕ್ತಿಗೆ. ಸಿಕ್ಕಾಪಟ್ಟೆ ಶ್ರೀಮಂತ ಮನುಷ್ಯ. ಇವತ್ತು ತುಂಬಾ ಖುಷಿ ಆಗ್ತಿದೆ. ಅವ್ರ ಫ್ಯಾಮಿಲಿ ಇಲ್ಲೇ ಇದ್ದಾರೆ. ಒಂಥರ ಅವರು ಅರ್ಧಾಂಗಿ, ಫುಲ್ ಸಪೋರ್ಟ್. ಅವರು ತುಂಬಾ ಸಂತೋಷ ಅಮ್ಮ. ನಿಮ್ಮ ಕಾಲ್ಗುಣ, ನಿಮ್ಮ ಒಳ್ಳೆತನ, ನಿಮ್ಮ ಇದು ನೋಡಿ ಇವತ್ತು ಎಲ್ಲಿಗೆ ತಂದು ನಿಲ್ಸಿದೆ ಈ ಜೋಡಿನ. ಇವತ್ತು ಅವ್ರದೇ ಒಂದು ಸ್ಟುಡಿಯೋಸ್ ಅಂತ ಮಾಡಿ ಲಕ್ಷ್ಮಿ ನೀವು ಇವ್ರ ಮನೆಗೆ ಮತ್ತೆ ಮತ್ತೆ ಬೆಳಗ್ತಾನೆ ಇರ್ತೀರಾ, ಮತ್ತೆ ಮತ್ತೆ ಜ್ಯೋತಿ ತರ ಬೆಂಕಿ ತರ ಎದ್ದು ಬರ್ತಾನೆ ಇರ್ತೀರಾ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಒಳ್ಳೇದಾಗ್ಲಿ ನಿಮ್ಗೆ. 100 ಸಿನಿಮಾ ಇದೇ ತರ ಮಾಡಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಯಾವತ್ತು ಒಬ್ಬ ರೈತನ ಮಗ ಅಥವಾ ಇನ್ನೇನೋ ಅಂತ ಯಾವತ್ತು ಕಡೆಗಣಿಸ್ತೆ. ಇವತ್ತಿಗೂ ನೀವು ನಿಂತಿದ್ದೀರಾ. ಎಲ್ಲರಿಗೂ ಎಮೋಷನ್ ಆದ್ರೆ ಸಾರಿ, ಕೆಲವೊಂದು ನೆನೆಸ್ಕೊಂಡಾಗುತ್ತೆ. ಎನಿವೆ, ಇದೊಂದು ನನ್ನ ಜೀವನದಲ್ಲಿ ಇದೊಂದು ಮಹತ್ತರವಾದ ಘಟ್ಟ. ನಾನು ಒಬ್ಬಂಟಿಯಾಗಿ 12 ಸಿನಿಮಾ ಮಾಡಿದ್ದೀನಿ. ಈಗ ನನಗೊಂದು ದೊಡ್ಡ ತಂಡ ಸಿಕ್ಕಿದೆ, ಅದಕ್ಕೆ 5 ಸಿನಿಮಾ ಮಾಡ್ತೀನಿ. ನನ್ನ 5 ಸಿನಿಮಾ ಕಷ್ಟನೇ ಇಲ್ಲ. ನಿಮ್ಮ ಆಶೀರ್ವಾದ ಇದ್ರೆ 50 ಸಿನಿಮಾ ಮಾಡ್ತೀನಿ. ಯಾಕೆ ಅಂತಂದ್ರೆ ನನ್ನ ಟೀಮ್ ಹಂಗಿದೆ, ನಾನು ಅಷ್ಟರ ಉಳಿಸ್ಕೊಂಡಿದ್ದೀನಿ. ಆದ್ರೆ ನಾವು ಮಾತಾಡಕ್ಕೂ ಆಗಲ್ಲ. ಆನಂದ್ ಪಂಡಿತ್ ಜಿ ಅವರ ಅಪಾಯಿಂಟ್ಮೆಂಟು ಸಿಗಲ್ಲ. ಒಂದು ಸಿನಿಮಾ ಮಾಡಿದ್ರೆ ಅದು 1 ಕೋಟಿದಾಗಲಿ 100 ಕೋಟಿದಾಗಲಿ ಅದು ಇಂಡಸ್ಟ್ರಿಯವ್ರು ಎಲ್ಲರೂ ಊಟ ಮಾಡ್ತಾರೆ, ಎಲ್ಲರೂ. ಸೊ ಹಾಗಾಗಿ ನಾವು ಇಂಡಸ್ಟ್ರಿಯಲ್ಲಿ ಗೌರವಿಸೋಣ. ಒಂದೊಂದು ಸಿನಿಮಾನು ಒಂದೊಂದು ಜನ ಇದೆ. ಆದಷ್ಟು ಬೇಗನೆ ಒಂದೊಂದೊಂದಾಗಿ ಗೌರವ ಆಗುತ್ತೆ. ನನ್ನ ಟಾರ್ಗೆಟ್ ಈ ವರ್ಷ, 1 ವರ್ಷದಲ್ಲಿ 5 ಸಿನಿಮಾ ಬಿಡುಗಡೆ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಆನಂದ್ ಪಂಡಿತ್ ಜಿ